ಲಕ್ಷ್ಮಿ ಅಂತ ಇದ್ದ ತಕ್ಷಣನೇ ಯಾವಾಗ್ಲೂ ನಮಗ್ ನೆನಪಿಗೆ ಬರೋದಪ್ಪ ಮೊದಲನೇದಾಗಿ ಅಮ್ಮ. ಮನೆಯಲ್ಲಿ ಮೊದಲನೇ ಮಹಾಲಕ್ಷ್ಮಿ ಲಕ್ಷ್ಮಿ ಅಂತಂದ್ರೆ ಅಮ್ಮ ಅಂತ ಹೇಳ್ತೀವಿ. ಅದಾದ್ಮೇಲೆ ನಮ್ಮ ಒಡ ಹುಟ್ಟಿದ ಅಕ್ಕ ತಂಗಿ ಯಾರಾದ್ರೂ ಹುಟ್ಟಿದ್ರೆ ಅವ್ರ ಮುಖಾಂತರನು ನಮ್ಮ ಮನೆಗೆ ಲಕ್ಷ್ಮಿ ಬಂತು ಅಂತ ಹೇಳ್ತೀವಿ. ಅದಾದ್ಮೇಲೆ ಇನ್ನೊಂದು ಘಟ್ಟ ಏನು ಅಂತಂದ್ರೆ ನಮ್ಮನ್ನ ಮದುವೆಯಾಗಿ ಬರುವಂತವ್ರು, ನಮ್ಮ ಬಾಳ ಸಂಗಾತಿಯಾಗಿ ಬರುವಂತವ್ರು, ನಮ್ಗೆ ಅಂತಲ್ಲ ಇಡೀ ಎಲ್ಲಾರ್ಗುನು, ಎಲ್ಲಾರ ಮನೆಯಲ್ಲಿ ಇವರೆಲ್ಲಾರು ಲಕ್ಷ್ಮಿ ಅಂತಾನೆ ಪರಿಗಣನೆ ಮಾಡ್ತೀವಿ ನಾವೆಲ್ಲರೂ. ಅದೇ ರೀತಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಮ್ಮನ್ನ ಎತ್ತು ಒತ್ತು ಬೆಳೆಸಿ ನಮ್ಮನ್ನೆಲ್ಲ ಪ್ರೀತಿಯಿಂದ ಇಲ್ಲಿವರೆಗೂ ಕರ್ಕೊಂಡ್ ಬಂದಿರೋ ಎಲ್ಲ ಪತ್ರಿಕಾ ಮಾಧ್ಯಮದವರಾಗ್ಬೋದು, ಟಿವಿ ಮಾಧ್ಯಮದವರಾಗ್ಬೋದು, ಎಲ್ಲಾ ಹೆಣ್ಣು ಮಕ್ಕಳುಗಳು ಕೂಡ ನಮ್ಗೆ ಲಕ್ಷ್ಮಿ ಅಂದ್ರೆ, ವರಮಹಾಲಕ್ಷ್ಮಿ ಅಂದ್ರೆ, ಮಹಾಲಕ್ಷ್ಮಿ ಅಂದ್ರೆ ನಿಮ್ಮೆಲ್ರಿಗೂ ನಮ್ಮ ತುಂಬ ಹೃದಯದ ಧನ್ಯವಾದ. ಯಾಕೆಂದ್ರೆ ತುಂಬಾ ಪ್ರೀತಿಸಿದೀರಾ, ತುಂಬಾ ದಿನಗಳಿಂದ ನಮ್ಮನ್ನ ಆರೈಸಿದೀರಾ. ಅದೇ ರೀತಿ ಈ ವರಮಹಾಲಕ್ಷ್ಮಿ ಹಬ್ಬದಲ್ಲೂ ನಿಮ್ಮ ಹತ್ರ ಒಂದೇನು ಅಂತಂದ್ರೆ ನಿಮ್ದೇ ಸಿನಿಮಾ ಲಕ್ಷ್ಮೀ ಪುತ್ರ ಎಲ್ಲಾರು ತುಂಬಾ ಪ್ರೀತಿಯಿಂದ ಅರಸಿ ಆರೈಸಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಅದ್ಭುತವಾಗಿ ಸಪೋರ್ಟ್ ಮಾಡಿ ತುಂಬಾ ಒಂದು ಒಳ್ಳೆ ಮನಸ್ಸಿಟ್ಟು ನಮ್ಮಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಏನ್ ಕಷ್ಟಪಟ್ಟು ಮಾಡಿದ್ವು ಅದನ್ನೆಲ್ಲ ಹಾಕಿ, ಶ್ರಮ ಹಾಕಿ, ದುಡ್ಡು ಹಾಕಿ, ಪ್ರೀತಿ ಹಾಕಿ ಒಂದು ಮುದ್ದಾಗಿರುವಂತ ಒಂದು ಕಥೆನ ಮಾಡಿ ಈ ಲಕ್ಷ್ಮೀಪುತ್ರ ಅನ್ನೋ ಒಂದು ಸಿನಿಮಾನ ಮಾಡಿದೀವಿ. ಒಬ್ಬ ತಾಯಿ ಮತ್ತೆ ಮಗ, ಲಕ್ಷ್ಮಿ ಮತ್ತೆ ಪುತ್ರ, ಅವರಿಬ್ಬರು ತಾಯಿ ಮಗನ ಬಾಂಧವ್ಯದ ಒಂದು ತುಂಬಾ ಎಮೋಷನ್ ಇರುವಂತ ಒಂದು ಕತೆ. ಇದರಲ್ಲಿ ತುಂಬಾ ಅದ್ಭುತವಾದಂತ ಕಾಮಿಡಿ ಇದೆ, ಕೊನೆಯವರೆಗೂ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಇದೆ, ಅಮ್ಮ ಮಗನ ತುಂಬಾ ಒಂದು ಬಾಂಧವ್ಯದ ಕತೆ ಇದೆ, ತುಂಬಾ ಪಾತ್ರಗಳು ಇದರಲ್ಲಿ ಟ್ರಾವೆಲ್ ಆಗುತ್ತೆ ಈ ಸಿನಿಮಾ. ಒಂದು ರೂರಲ್ ಬ್ಯಾಕ್ ಡ್ರಾಪ್ ಅಲ್ಲಿ ಮಂಡ್ಯ ಸುತ್ತಮುತ್ತ ನಡೆಯುವಂತ ಒಂದು ಮುದ್ದಾದ ಒಂದು ಕತೆ. ಈ ಕತೆಗೆ ಎಲ್ಲಾರು ಅರಸಿ ಆರೈಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇವತ್ತಿನ ದಿನ ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ಇನ್ನೊಂದು ವಿಶೇಷವಾದಂತ ಒಂದು ಅನೌನ್ಸ್ಮೆಂಟ್ ಇದೆ. ಏನಂತಂದ್ರೆ ನಮ್ಮ ಸಿನಿಮಾ ಯಾವತ್ತು ಬರುತ್ತೆ, ಲಕ್ಷ್ಮೀ ಪುತ್ರನ ಆಗಮನ ಯಾವತ್ತಾಗುತ್ತೆ ಅಂತ ಇವತ್ತು ಹೇಳ್ಬೇಕು ಅಂತ ಅಂದ್ಬಿಟ್ಟು ಕೂಡ ನಿಮ್ಮನ್ನೆಲ್ಲ ಕರ್ತಿದ್ದೀವಿ. ನಮ್ಮ ಈ ಲಕ್ಷ್ಮೀ ಪುತ್ರ ಸಿನಿಮಾ ಇದೇ ವರ್ಷ ನವೆಂಬರ್ 27ನೇ ತಾರೀಕು ಕರ್ನಾಟಕದಾದ್ಯಂತ, ವಿಶ್ವದಾದ್ಯಂತ ಎಲ್ಲಾ ಕಡೆ ರಿಲೀಸ್ ಆಗುತ್ತೆ ನಮ್ಮ ವರಮಹಾಲಕ್ಷ್ಮಿ ಲಕ್ಷ್ಮೀ ಪುತ್ರ ಸಿನಿಮಾ. ಎಲ್ಲಾರು ಕೇಳ್ತಾ ಇದ್ರು ನನ್ಗೆ, ಲಕ್ಷ್ಮೀ ಪುತ್ರಂದು ಮದುವೆ ಡೇಟ್ ಫಿಕ್ಸ್ ಆಯ್ತು, ರಿಲೀಸ್ ಡೇಟ್ ಫಿಕ್ಸ್ ಆಗಿಲ್ಲ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರನೇ ರಿಲೀಸ್ ಡೇಟ್ ಮದುವೆ ಡೇಟ್ ಇದು ಮದುವೆಗೆ ಮುಂಚೆನೆ ಅನೌನ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಅನೌನ್ಸ್ ಮಾಡ್ತಾ ಇದೀವಿ. ನಮ್ಮ ಸಿನಿಮಾ ಇದೇ ವರ್ಷ 2026 ನವೆಂಬರ್ 27ನೇ ತಾರೀಕಿಗೆ ಬರ್ತಾ ಇದೆ. ಎಲ್ರು ಅರಸಿ ಆರೈಸಿ. ನವೆಂಬರ್ 27. ಥ್ಯಾಂಕ್ ಯು.